ನಮಸ್ತೆ. ಚನ್ನಗಿರಿ ತಾಲ್ಲೂಕಿನ ಕೆರೆಬಿಳ್ಚಿ ಸಮುದಾಯ ಆರೋಗ್ಯ ಕೇಂದ್ರ ಸುತ್ತಮುತ್ತಲಿನ 10 ರಿಂದ 12 ಗ್ರಾಮದ ಕೇಂದ್ರ ಇದು. ಇಲ್ಲಿ ರೋಗಿಗಳ ಕಷ್ಟ ಬಗ್ಗೆ ಕೇಳರೂ ಇಲ್ಲ. ಯಾಕಂದರೆ ರೋಗಿಗಳ ಲೈನ್ನಲ್ಲಿ ಗಂಟೆ ಕಾಲ ಕಾಯಬೇಕು ಆಗುತ್ತದೆ. ಇದರಲ್ಲಿ ವಯಸ್ಸು ಆಗಿದ್ದರೂ ರೋಗಿಗಳು ಮತ್ತು ಗರ್ಭಿಣಿ ಮಹಿಳೆಯರು ಕೂಡ ಬಹಳಷ್ಟು ತೊಂದರೆ ಅನುಭವಿಸುತ್ತಿದ್ದಾರೆ. ಈ ಸಮುದಾಯದಲ್ಲಿ ಕೇವಲ ಒಬ್ಬ ಡಾಕ್ಟರ್ ಇದ್ದಾರೆ. ಈ ಒಬ್ಬ ಡಾಕ್ಟರಿಂದ ನೂರಾರು ರೋಗಿಗಳಿಗೆ ಚಿಕಿತ್ಸೆ ಕೊಡಲು ಸಾಧ್ಯ ಆಗುವುದಿಲ್ಲ. ಇಲ್ಲಿ ಇನ್ನೂ 3 ಡಾಕ್ಟರ್ ಜಾಗ ಖಾಲಿ ಇದೆ. ಇನ್ನೂ ಕೂಡ ಅಧಿಕಾರಿಗಳು ಮತ್ತು ಸರ್ಕಾರ ಗಮನಹರಿಸಿ ಪೋಸ್ಟಿಂಗ್ ಮಾಡಿಲ್ಲ. ಈ ಸಮುದಾಯ ಆರೋಗ್ಯ ಕೇಂದ್ರ ಪ್ರಾರಂಭ ಆಗಿ 50 ರಿಂದ 60 ವರ್ಷ ಆಗಿದೆ. ಆದರೆ ಈ ಥರ ಕಾರ್ಯನಿರ್ವಹಿಸುತ್ತಿರುವ ಗೈನಕಾಲಜಿಸ್ಟ್ಗೆ ಏಕಾಏಕಿ ವರ್ಗಾವಣೆ ಮಾಡಿ ಬೇರೆ ತಾಲ್ಲೂಕಿಗೆ ನೇಮಕ ಮಾಡಿರೋದು ಇದು ಬಹಳ ಚಿಂತದ ವಿಷಯ ಮತ್ತು ಅನ್ಯಾಯ ಮಾಡಿರೋದು. ನಮ್ಮ ಎಲ್ಲ 10 ರಿಂದ 12 ಗ್ರಾಮ ರೋಗಿಗಳಿಗೆ ಅನ್ಯಾಯ ಮಾಡಿರೋದು ಸರ್ಕಾರ. ಏಕಾಏಕಿ ಗೈನಕಾಲಜಿಸ್ಟ್ಗೆ ಬೇರೆ ತಾಲೂಕಿಗೆ ನೇಮಕ ಮಾಡಿರೋದು ಇದು ಅನ್ಯಾಯ, ಇಂಜಸ್ಟಿಸ್ ಆಗಿರೋದು. ಈ ಕಾಂಗ್ರೆಸ್ 2.5 ವರ್ಷ ಸರ್ಕಾರದಲ್ಲಿ ಈ ಥರ ಆಗಿರೋದು. ಈ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಕನಿಷ್ಠ 4 ರಿಂದ 5 ಡಾಕ್ಟರ್ ಅವಶ್ಯಕತೆ ಇದೆ. ಆದರೆ ಇನ್ನೂ ಕೂಡ ಪೋಸ್ಟಿಂಗ್ ಆಗಿಲ್ಲ. ಇಲ್ಲಿ ರೋಗಿಗಳ ಸಂಖ್ಯೆ ಬಹಳಷ್ಟು ಇರುವುದರಿಂದ ಒಬ್ಬ ಡಾಕ್ಟರಿಂದ ಚಿಕಿತ್ಸೆ ಪಡೆಯಲು ಸಾಧ್ಯವಾಗುವುದಿಲ್ಲ. ನಾನು ವೆಲ್ಫೇರ್ ಪಾರ್ಟಿ ವತಿಯಿಂದ ಮತ್ತು 10 ರಿಂದ 12 ಗ್ರಾಮ ಸಾರ್ವಜನಿಕರ ವತಿಯಿಂದ ಸಂಬಂಧಪಟ್ಟ ಆರೋಗ್ಯ ಅಧಿಕಾರಿಗಳಿಗೆ ಮತ್ತು ಕರ್ನಾಟಕ ಸರ್ಕಾರಕ್ಕೆ ವಿನಂತಿಸಿಕೊಳ್ಳುವ ಏನೆಂದರೆ, ಚನ್ನಗಿರಿ ತಾಲ್ಲೂಕಿನ ಕೆರೆಬಿಳ್ಚಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಕೂಡಲೇ ಖಾಲಿ ಇರುವ ಜಾಗಕ್ಕೆ ಇನ್ನೂ 3 ಡಾಕ್ಟರನ್ನು ಪೋಸ್ಟಿಂಗ್ ಮಾಡಬೇಕು ಎಂದು